ಆ, ಮೊದಲಿಗೆ ಎರಡು ವಿಚಾರಗಳ ಬಗ್ಗೆ ಆ, ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರ್ತಕ್ಕಂಥದ್ದು. ಒಂದನೇದು ನಮ್ಮ ಶೃಂಗೇರಿ MLA ರಾಜೇಗೌಡ ಅವ್ರದ್ದು ಕೋರ್ಟ್ನ ಆದೇಶದ ಮೇಲೆ ಮರು ಎಣಿಕೆ ಆಯಿತು. ಪೋಸ್ಟಲ್ ಬ್ಯಾಲೆಟ್ ಪೇಪರ್ಗಳು ಮರು ಎಣಿಕೆ ಆಯಿತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು 201 ಮತಗಳ ಅಂತರದಿಂದ ಗೆದ್ದಿದ್ರು. ರಾಜೇಗೌಡರಿಗೆ 59,171 ಮತಗಳು ಬಂದಿದ್ದವು. 59,171 ಮತಗಳು ಬಂದಿದ್ದವು. DN ಜೀವರಾಜ್ ಅವರಿಗೆ ಅವರ ಎದುರಾಳಿ ಬಿಜೆಪಿ ಅಭ್ಯರ್ಥಿ ಅವರಿಗೆ 58,970 ಮತಗಳು ಬಂದಿದ್ದವು. ಮತಗಳು ಬಂದಿದ್ದವು. ರಾಜೇಗೌಡರಿಗೆ EVM ನಲ್ಲಿ ಬಂದಿದ್ದಂತ ಮತಗಳು 58,602. ಮತ್ತೆ ಪೋಸ್ಟಲ್ ನಲ್ಲಿ ಬಂದಿದ್ದಂತ ಮತಗಳು 569. ಜೀವರಾಜ್ ಅವರಿಗೆ EVM ನಲ್ಲಿ ಬಂದಿದ್ದಂತ ಮತಗಳು 58,278. 58,278. ಪೋಸ್ಟಲ್ ನಲ್ಲಿ ಬಂದಿದ್ದಂತ ಮತಗಳು 692. ಸೊ ಒಟ್ಟಾರೆಯಾಗಿ 201 ಮತಗಳಿಂದ ರಾಜೇಗೌಡರು ಗೆದ್ದಿದ್ದರು. ಇವೆಲ್ಲವೂ ಕೂಡ ವ್ಯಾಲಿಡ್ ಮತಗಳು ಅಂತೇಳಿ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಮತ್ತೆ ಏಜೆಂಟ್ಗಳು ಚುನಾವಣಾ ಏಜೆಂಟ್ಗಳು ಮತ್ತೆ ರಿಟರ್ನಿಂಗ್ ಆಫೀಸರು, ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರು ಅದನ್ನ ಸೈನ್ ಮಾಡಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ರು. ಇದಾದ್ಮೇಲೆ ಘೋಷಣೆ ಆದ್ಮೇಲೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಮಾಲ್ ಪ್ರಾಕ್ಟೀಸ್ ಆಗಿದೆ ಅಂತೇಳಿ ಕರ್ನಾಟಕದ ಹೈಕೋರ್ಟ್ನಲ್ಲಿ ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು. ಮರು ಎಣಿಕೆ ಮಾಡಬೇಕು ಅಂತೇಳಿ ಕೇಸ್ ಹಾಕಿದ್ರು.
ಅವರ ಅರ್ಜಿಯನ್ನ ಪುರಸ್ಕರಿಸಿ ಉಚ್ಚ ನ್ಯಾಯಾಲಯ ಆರು ಮೂರು 2026 ಒಂದು ಡೈರೆಕ್ಷನ್ ಕೊಡ್ತದೆ. ಎಲೆಕ್ಷನ್ ಪಿಟಿಷನ್ allowed in part. Election petition allowed in part. ಅವ್ರು ಏನಂತ ಡೈರೆಕ್ಷನ್ ಕೊಡ್ತಾರೆ ಅಂತಂದ್ರೆ, ಇಂಗ್ಲಿಷ್ ನಲ್ಲಿ ಓದ್ಬಿಡ್ತೀನಿ. The returning officer is directed to verify 279 postal ballots. 279 postal ballots. He shall strictly comply with guideline 15, sub-guideline 14.7. 15 guideline, 14 sub-guideline, 0.7 of the handbook for returning officer 2023. And also ascertain whether the rejected postal ballot suffered from any substantial defect. Whether the postal ballot suffered from any substantial defect. After re-verification, as stated above, if any rejected votes do not suffer from any substantial defect, they shall be included in recounting. And the returning officer shall recount all the postal ballots and issue a press declaration. Only if there is any change in the number of votes secured by the petitioner or respondent number 1. Respondent number 1, Rajegowda. ಇದು ಕೋರ್ಟ್ನ ಡೈರೆಕ್ಷನ್. ನೀವು ಮರು ಎಣಿಕೆ ಮಾಡಿ ಡಿಫೆಕ್ಟ್ ಇದ್ರೆ, ಇಲ್ಲಿವರೆಗೆ ಡಿಫೆಕ್ಟ್ ಇದ್ರೆ ಆ ಡಿಫೆಕ್ಟ್ ನ ಪತ್ತೆ ಹಚ್ಚಿ, ಒಂದು ವೇಳೆ ಡಿಫೆಕ್ಟ್ ಇಲ್ಲದೆ ಹೋದ್ರೆ ಆಸ್ ಇಟ್ ಈಸ್ ಡಿಕ್ಲೇರ್ ಮಾಡಿ, ಅವನ್ನ ಕೌಂಟಿಂಗ್ ತಗೊಳ್ಳಿ, ಇಲ್ಲದೆ ಹೋದ್ರೆ ರಿಜೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.